ನಾನು ಹೋದ ನಂತರ ನಿಮಗೆ ಅವಕಾಶ ಸಿಗ್ತೈತಿ, ಕೊನೆ ಚುನಾವಣೆ ನನಗೆ ಅವಕಾಶ ಮಾಡಿಕೊಡ್ರಿ, ಮುಂದಿನ ಚುನಾವಣೆಯಲ್ಲಿ ನಾಳೆ ನಿಲ್ಲಿಸಿ ನಿಮ್ಮಲ್ಲಿ ಒಬ್ಬರಿಗೆ ಗೆಲ್ಲಿಸ್ತೀನಿ ಅಂತ ಒಂದು ಮಾತು ಕೊಟ್ಟಿದ್ರು. ಜಮೀರ್ ಅಹಮದ್ ಖಾನ್ ಅವರು ಇಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ರಿ ಅಂತ ಹೇಳಿದ್ದೇ ತಪ್ಪಾಯಿತು. ನಮ್ಮ ಕ್ಷೇತ್ರದ ಬಗ್ಗೆ ಹೆಂಗೆ ಮಾತಾಡ್ತಾನೋನು ಅಂತ ಗದರಿಸಿ ಹೇಳುವ ಸ್ಟೈಲಲ್ಲಿ ಹೇಳ್ತಾರೆ. ಎಸ್ ಮಲ್ಲಿಕಾರ್ಜುನ್ ಇಡೀ ರಾಷ್ಟ್ರೀಯವಾಗಿ ನಾನು ವೀರಶೈವ ಲಿಂಗಾಯತರ ಅಧ್ಯಕ್ಷ ಅಂತ ಹೇಳಿ ಅದೇ ಲೋಕಸಭಾ ಚುನಾವಣೆಯಲ್ಲಿ ಯಡಿಯೂರಪ್ಪ BJP ಅವ್ರ ಮಗನ ಗೆಲ್ಲಿಸ್ರಿ ಅಂತ ಹೇಳಿ ಬರ್ತಾರೆ. ನಮ್ಮದೆಲ್ಲ 2023ರಲ್ಲಿ ಒಕ್ಕರ್ಲಿಂದ ಓಟ್ ಹಾಕ್ಸಿದ್ರಿ ಕಾಂಗ್ರೆಸ್ಸಿಗೆ, ದಕ್ಷಿಣಕ್ಕೊಂದು ಅವಕಾಶ ಬಂದಿದೆ ಸ್ವಾಮಿ ಗೆಲ್ಸಕ್ಕೊಂದು ಟಿಕೆಟ್ ಕೊಡಿಸಿ ಅಂತ. ಎಲ್ಲ ಕೋಮಾದೀಕರಣ ಮಾಡ್ತಾಯಿದ್ದಾರೆ, ಅದು ಮಾಡ್ತಾಯಿದ್ದಾರೆ, ಇದು ಮಾಡ್ತಾಯಿದ್ದಾರೆ ಅಂತ ಹೇಳ್ತಾರೆ. ಉಗ್ರಪ್ಪ ಏನು ಹೇಳ್ತಾರೆ ಅಂದರೆ, ಮುಸಲ್ಮಾನರಲ್ಲಿ ಸಾಮರ್ಥ್ಯ ಇರುವ ನಾಯಕತ್ವ ಬೆಳೆದರೆ ಟಿಕೆಟ್ ಕೊಡ್ತೀವಿ. ಈ 25 ವರ್ಷ ಹುಡುಗನಿಗೆ ಸಾಮರ್ಥ್ಯ ಇದೆಯಾ? ಒಬ್ಬ ಶ್ರೀಮಂತನ ಮಗ ಅನ್ನೋದು ಶಾಮನೂರು ಶಿವಶಂಕರಪ್ಪ 3ನೇ ತಲೆಮಾರು ಅನ್ನೋದು ಬಿಟ್ಟು, ಅವರು ಕುಟುಂಬದ ಕುಡಿ ಅನ್ನೋದು ಬಿಟ್ಟು ಏನು ಸಾಮರ್ಥ್ಯ ಇದೆ? ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಸಂಖ್ಯೆ ಇದ್ದೀವಿ ಅಂತ ಒಂದು ಅವಕಾಶ ಕೇಳಿದ್ದಾರೆ ಅಲ್ಪಸಂಖ್ಯಾತರು. 2,500 3,000 ತೋರಿಸ್ತಾರೆ ಬಜೆಟಲ್ಲಿ ಅನುದಾನ, ಬಟ್ ಖರ್ಚು ಮಾಡೋದೇ 700-800 ಕೋಟಿ ರೂಪಾಯಿ. ಫಸ್ಟ್ ಕ್ಯಾಬಿನೆಟ್ನಲ್ಲಿ ಮಾಡ್ತೀನಿ ಅಂತ ಮ್ಯಾನಿಫೆಸ್ಟೋದಲ್ಲಿ ಹೇಳ್ಕೊಂಡಿದ್ದಾರೆ, ಅದು ಮಾಡಲಿಲ್ಲ. ಟು ಬಿ ರಿಸರ್ವೇಷನಿಂದು ಚರ್ಚೆ ಇಲ್ಲ. ಈ ಸಮುದಾಯದಲ್ಲಿ ಗಟ್ಟಿಯಾಗಿ ಮಾತನಾಡುವಂಥ ನಾಯಕತ್ವ ಇಲ್ಲ. ಹಾಗಾಗಿ ನಮ್ಗೆ ಏನು ಮಾಡಿದ್ರು ಯಾರು ಕೇಳೋರು? ಇಡೀ ಕರ್ನಾಟಕ ರಾಜ್ಯ ಗಮನಿಸ್ತಾ ಇದೆ, ಮುಸಲ್ಮಾನರ ಜೊತೆಗೆ ಅನ್ಯಾಯ ಆಗಿದ್ದನ್ನು ಗಮನಿಸ್ತಾ ಇದೆ. ಇಲ್ಲಿಂದ ಕಾಂಗ್ರೆಸ್ ಪಕ್ಷಕ್ಕೆ ಎಚ್ಚರ ಕೊಡುವಂಥ ಕಾರ್ಯ ನಡೀತಾ ಇದೆ.